ಸಮಾಧಾನ ಮಾಡ್ಕೋ ಸೌಂದರ್ಯ. ನೀನು ಯಾವಾಗಲೂ ಅದನ್ನೇ ನೆನೆಸ್ಕೊಂಡು ಈಗ ಅಳ್ತಾ ಕೂತ್ರೆ ಹೇಗೆ? ಏನೋ ಒಂದು ಕೆಟ್ಟ ಗಳಿಗೆ ಅಂದ್ಕೊಂಡು ಆಗಿದ್ದನ್ನೆಲ್ಲ ಮರೆಯೋದಕ್ಕೆ ಪ್ರಯತ್ನ ಮಾಡ. ಹೇಗೆ ಮರೆಯೋಕ್ಕಾಗುತ್ತೆ ಗುರು? ಇಷ್ಟು ವರ್ಷ ಆದಮೇಲೆ ನಾವಿಬ್ಬರು ತಂದೆ ತಾಯಿ ಆಗ್ತಾಯಿದ್ವಿ. ಆ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಮಕ್ಕಳೇ ಆಗಲ್ಲ ಅಂತ ನೆನೆಸ್ಕೊಂಡ್ರೆ ನಾನು ಹೇಗೆ ಸುಮ್ಮನೆ ಇರಲಿ? ನಾನು ಯಾಕೆ ಬದುಕಿರಬೇಕು? ಸೌಂದರ್ಯ, ನೀನು ಹೀಗೆ ಮಾತಾಡಿದ್ರೆ ಹೇಗೆ ಹೇಳೋ? ನನಗೆ ಮಗುಗಿಂತ ನೀನು ಮುಖ್ಯ. ಮಕ್ಕಳಿಲ್ಲದೆ ನಾವು ಇಷ್ಟು ವರ್ಷ ಖುಷಿಯಾಗೇ ಇರಲಿಲ್ವಾ? ಏನೋ ನಮ್ಮ ಹಣೆಯಲ್ಲಿ ನಾವು ತಂದೆ ತಾಯಿ ಆಗಬೇಕು ಅಂತ ಬರ್ತಿಲ್ಲ ಅನಿಸುತ್ತೆ. ಏನು ಮಾಡೋಕ್ಕಾಗತ್ತೆ? ಹೇಗೂ ಎಷ್ಟು ದಿನ ನೀನು ಚಿರೋನೇ ಮಗ ಅಂತ ಅಂದ್ಕೊಂಡಿದ್ದೆ. ಇನ್ನು ಮುಂದೇನೋ ಅವನನ್ನೇ ಮಗ ಅಂದ್ಕೊಂಡು ಸುಮ್ಮನೆ ಬಿಡೋಣ. ಅವನು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಅವನು ನಿನ್ನ ತಾಯಿ ಅಂತಲೇ ಅಂದ್ಕೊಂಡಿದ್ದಾನೆ. ಜೀವನಲ್ಲೇ ನಮ್ಮ ಮಗುನ ನೋಡ್ತಾ ಹಾಗೆ ಕಾಲ ಕಳೆದ್ಬಿಡೋಣ. ನೀವು ಎಷ್ಟೇ ಸಮಾಧಾನ ಮಾಡ್ಬೋದು, ನನಗೆ ಧೈರ್ಯ ಹೇಳ್ಬೋದು, ಆದರೆ ನಮ್ಮ ಮನೆಗೂ ಒಬ್ಬ ವಂಶಧಾರಕ ಬೇಕಲ್ವ? ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ದಿಶಾ ಇದ್ದಾಳಲ್ಲ, ಇವತ್ತಲ್ಲ ನಾಳೆ ಚಿರು ದಿಶಾನ ಒಪ್ಕೊಳ್ತಾನೆ. ಅವರಿಬ್ಬರಿಗೂ ಒಂದು ಮುದ್ದಾದ ಮಗು ಹುಟ್ಟುತ್ತೆ. ಆ ಮಗುಗೆ ನಾವಿಬ್ಬರೇ ತಂದೆ ತಾಯಿ ಪ್ರೀತಿ ಕೊಡೋಣ. ಆ ಮಗುನ ನಮ್ಮ ಮಗು ಅಂತಲೇ ಅಂದ್ಕೊಳ್ಳೋಣ. ನೋಡು, ನೀನು ಯಾವಾಗಲೂ ಹೀಗೆ ಹೇಳ್ತಾ ಕೂರ್ಬೇಡ. ಸಮಾಧಾನ ಮಾಡ್ಕೊ. ಈ ಮನೇಲಿ ಯಾವುದೇ ಕಾರಣಕ್ಕೂ ತೊಟ್ಲು ತೋಪಬಾರ್ದು ಅನ್ನೋದೇ ನನ್ನ ಅಜೆಂಡಾ. ನನ್ನನ್ನೇ ಪಂಚನಾಗಿ ಮಾಡಿರೋ ಈ ನಿಮ್ಮ ವಂಶ ಯಾವುದೇ ಕಾರಣಕ್ಕೂ ಬೆಳಿಬಾರ್ದು. ನಮಗೆ ಮಕ್ಕಳಾಗದೇ ಇರೋ ಹಾಗೆ ಪ್ಲ್ಯಾನ್ ಮಾಡಿರೋ ನನಗೆ ಚಿರೋ ದಿಶಾಗೂ ಮಕ್ಕಳಾಗದೇ ಇರೋ ಥರ ಪ್ಲ್ಯಾನ್ ಮಾಡೋಕ್ಕಾಗಲ್ವ? ಈ ಮನೇಲಿ ಯಾವುದೇ ಕಾರಣಕ್ಕೂ ತೊಟ್ಲು ತೂಗಬಾರ್ದು. ಯಾಕೋ ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆಯಲ್ಲ. ವರ್ಕ್ ಪ್ರೆಷರ್ ಇರಬೇಕು. ನಿದ್ದೆ ಇಲ್ಲದೆ ಮೈಗ್ರೇನ್ ಥರ ಅನ್ನಿಸ್ತದೆ. ನಿದ್ದೆ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಇವಳೊಂದು ಕಾಟ ಬೇರೆ ಇದ್ರ ಜೊತೆ. ನಿಮ್ದಾಗ ನಿದ್ದೆ ಮಾಡು. ಎಲ್ಲರ ಕಣ್ ತಪ್ಪಿಸಿ ಹೇಗೆ ನಿನ್ನ ರೂಮಿಗೆ ಬಂದು ನುಗ್ಗಿ ಕಿಸ್ ಕೊಟ್ಟೆ ನೋಡು. ಸಂಜನಾ ಅಂದರೆ ಚಾಲೆಂಜ್, ಚಾಲೆಂಜ್ ಅಂದರೆ ಸಂಜನಾ. ಇದೇನು ಕನಸ, ಹಗಲು ಕನಸ? ಅವಳೇನಾರು ಬಂದಿದ್ರಾ? ಬಾಗಿಲು ಹಾಕೇ ಇದೆ. ಇದು ಕನಸೇ ಇರಬೇಕು. ಅವಳ ಬಗ್ಗೆನೇ ಮಾತಾಡ್ಕೊಂಡು ಮಲ್ಕೊಂಡಲ್ಲ, ಅದಕ್ಕೆ ಹೆಂಗಾಗಿದೆ.
ದೊಡ್ಡಮ್ಮ ಸಂಜನಾ, ನಿನ್ನಲ್ಲಿರೋ ಛಲ ಅವನಲ್ಲಿರೋ ಹಠ ಎರಡರಲ್ಲಿ ಒಂದು ಸೋಲೇ ಬೇಕಮ್ಮ. ಇಲ್ಲ ಅಂದರೆ ನೀನು ಈ ಮನೆ ಒಳಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅತ್ತೆ, ನಿಮ್ಮ ಮನೆಗೆ ಬರಬೇಕು ಅನ್ನೋ ಛಲ ನನಗೂ ಇದೆ. ಆದರೆ ನಿಮ್ಮ ಮಗಂಗೆ ನನ್ನ ಮೇಲೆ ಸ್ವಲ್ಪನೂ ಕರುಣೆನೇ ಇಲ್ವಲ್ಲ. ಅವನ ಹಠನ ಸ್ವಲ್ಪನಾದರೂ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನೀವೇ ಹೇಳಿ ಅತ್ತೆ. ಅವನೇ ನನ್ನ ಮನೆ ಒಳಗಡೆ ಕರ್ಕೊಂಡು ಹೋದರೆ ಏನಾಗುತ್ತೆ? ನಾನೇನಾದರೂ ಬರಲ್ಲ ಅಂತ ಹೇಳ್ತೀನಾ? ಇಲ್ಲ ತಾನೇ. ಅದಕ್ಕೆ ತಾನೇ ರಾಮಂಗೆ ಶಬರಿ ಕಾದಂಗೆ, ಕೃಷ್ಣಂಗೆ ರಾಧೆ ಕಾದಂಗೆ ನಾನು ನರಸಿಂಹಂಗೋಸ್ಕರ ನೆನ್ನೆಯಿಂದ ಕಾಯ್ಕೊಂಡಿರೋದು. ಅದೇನೋ ಸರಿ ಕಣಮ್ಮ ಸಂಜನಾ. ಆದರೆ ಹಾಂ, ಈ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕ ಮಕ್ಳ ಥರ ಮದುವೆ ಆಟ ಆಡಿಕೊಂಡು ಗೂಳಿ ಥರ ಒಳಗಡೆ ನುಗ್ಬಿಟ್ಟಿದ್ದ ರೂಮಲ್ಲಿ ಅಂತೆಲ್ಲ ಹೇಳಿದೆಯಲ್ಲ, ಅದೇ ಈ ಗೂಳಿ ಸಿನಿಮಾದಲ್ಲಿ ಹೀರೋಯಿನ್ ಹಾಗೆ ಮಾಡಿದ್ಲಂತೆ, ಮನೆ ಒಳಗಡೆ ನುಗ್ಬಿಟ್ಟಿದ್ಲಂತೆ. ನೀನು ಹಾಗೆ ಮಾಡ್ಬೋದಲ್ಲ? ಆ ಫಿಲ್ಮ್ಗಳೆಲ್ಲ ಹಳೇದಾಯ್ತಲ್ವಾ ಆಂಟಿ. ಈಗೇನಾದರೂ ಟ್ರೆಂಡ್ ಸೆಟ್ ಮಾಡಬೇಕು. ಯಾವ ಥರ? ಮೊದಲಿಗೆ ಹುಡುಗರೇ ಬಗ್ಬೇಕು, ಆಗಲೇ ಅವ್ರಿಗೆ ಕೊಬ್ಬಿಳ್ಸಕ್ಕಾಗೋದು. ಅದು ಕರೆಕ್ಟೇ. ಸರಿ ಅಮ್ಮ, ನಾನೊಂದು ಸಲ ಹೋಗಿ ನರಸಿಂಹನ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಅದಕ್ಕೆ ನರಸಿಂಹ ಇದಕ್ಕೆ ಒಪ್ತಾನಾ? ನೋಡ್ತೀನಿ, ಹೇಗಾದರೂ ಮಾಡಿ ಅವನನ್ನು ಒಪ್ಸೋ ಥರ ನೋಡ್ತೀನಿ. ಈಗಿನ ಕಾಲದ ಹೆಣ್ಮಕ್ಳಿಗೆ ತುಂಬ ಹಠ ಇರುತ್ತೆ ಅಂತ ಕೇಳಿದ್ದೆ. ಈಗ ನೀನು ನೋಡಿದ್ನಲ್ಲ, ನಿಜ ಅನ್ನಿಸ್ತಾ ಇದೆ. ಹೌದು ಆಂಟಿ, ಹಠ ಇಲ್ದಿರೋ ಹೆಣ್ಣಿಲ್ಲ, ಚಟ ಇಲ್ದಿರೋ ಗಂಡ್ಸಿಲ್ಲ ಅಂತ ಮಾತು ಕೇಳಿದಿರ ತಾನೆ? ಆದರೂ ನೀನು ತುಂಬ ಧೈರ್ಯವಂತೆ ಕಣಮ್ಮ. ಈ ಕತ್ಲಲ್ಲಿ ಒಬ್ಬಳೇ ಕುತ್ಕೊಂಡಿದ್ಯಲ್ಲ, ಮೆಚ್ಚಬೇಕು ನಿನ್ನ ಧೈರ್ಯನ. ನೋಡು ಅಲ್ಲಿ, ನೋಡು ಆ ಹುಡುಗಿನ. ನಿನಗೊಂಚೂರು ಮಾನವೀಯತೆ ಅನ್ನೋದೇ ಇಲ್ವಾ? ಅಮ್ಮ ಏನಮ್ಮ, ನನಗೆ ಮಾನವೀಯತೆ ಇಲ್ಲ ಅಂತ ಹೇಳ್ತಾ ಇದೆಯಾ? ನಾನು ಯಾವಾಗ ಕೊಪ್ಪು ತೋರಿಸಿದ್ದೀನಿ? ಅದು ಅಲ್ಲದೆ ನೀನು ಕಲಿಸ್ಕೊಟ್ಟಿರೋ ಸಂಸ್ಕಾರದಲ್ಲಿ ನಡೀತಾ ಇದ್ದೀನಿ. ಅಪ್ಪ ತೋರಿಸಿರೋ ದಾರಿಯಲ್ಲಿ ನಡೀತೀನಮ್ಮ. ಒಬ್ಬ ಹೆಣ್ಮಗಳನ್ನ ಈ ರೀತಿ ಹೊರಗಡೆ ನಿಲ್ಲಿಸೋದು ನಾನು ನಿನಗೆ ಕಲಿಸ್ಕೊಟ್ಟಿರೋ ಸಂಸ್ಕಾರನ? ಅವಳು ಅಷ್ಟೆಲ್ಲ ಮನೆ ಒಳಗಡೆ ಬರ್ತೀನಿ ಅಂತ ಕೇಳ್ಕೊತಿದ್ರು, ಅವಳು ಮುಖನೂ ನೋಡದೆ ಮುಖ ಗಂಡ ಅಂದ್ಕೊಂಡು ಕೆಲ್ಸಕ್ಕೆ ಹೋದ್ಯಲ್ಲ, ಅದು ನಿಮ್ಮ ಅಪ್ಪ ತೋರಿಸಿದ ದಾರಿನ? ಪಾಪ ಕಣೋ, ಈ ಹೆಣ್ಮಗಳು ಅದೇನೋ ನಾನೇ ಅನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ಅನ್ನ ಮಾಡ್ಕೊಳಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಾಳೆ. ಒಂದು ವೇಳೆ ಮಳೆ ಬಂದು ಈ ಹೆಣ್ಮಗಳು ನೆಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನಂತೂ ನಿನ್ನನ್ನು ಕ್ಷಮಿಸಲ್ಲ. ಅಮ್ಮ